ಬಂಗಾಳದಲ್ಲಿ ಕೇಸರಿ ಪಡೆ ಸರ್ಕಾರ ರಚನೆಯ ಕಸರತ್ತು ಕೂಡ ಜೋರಾಗಿ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಯಾರಾಗ್ತಾರೆ ಹಾಗಾದ್ರೆ ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ಬಂಗಾಳ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ರೀತಿಯಾದಂತಹ ಫೈಟ್ ಕೂಡ ನಡೀತಾ ಇದೆ. ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್ ಮಧ್ಯೆ ಪೈಪೋಟಿ ನಡೀತಾ ಇರುವಂತದ್ದು ಇದೀಗ. ಹಾಗಾಗಿ ಬಂಗಾಳದಲ್ಲಿ ಕೇಸರಿ ಪಡೆ ಸರ್ಕಾರ ರಚನೆಯ ಕಸರತ್ತನ್ನ ಮಾಡ್ತಾ ಇದೆ. ಒಂದ್ ಕಡೆನಲ್ಲಿ ಬಂಗಾಳ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಭಾರೀ ಪ್ರಮಾಣದ ಪೈಪೋಟಿ ಕೂಡ ಇದೆ. ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್ ಮಧ್ಯೆ ಪೈಪೋಟಿ ನಡೀತಾ ಇದೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತರು ಇವರೆಲ್ಲರೂ ಕೂಡ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆ ಜೋರಾಗಿ ಕೇಳಿಬರ್ತಾ ಇರುವಂತದ್ದು. ಒಟ್ಟು ಸ್ಥಾನ ಇದ್ದಿದ್ದಂಥದ್ದು 294, ಬಹುಮತಕ್ಕೆ 148 ಬೇಕಿತ್ತು. ಇದೀಗ ಅದನ್ನ ತೆಗೆದುಕೊಂಡು ಬಿಜೆಪಿ ಅಧಿಕಾರವನ್ನ ಮುಂದುವರಿಸುವಂಥದ್ದು. ಆದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿರುವಂಥದ್ದು. ಯಾಕಂತ ಅಂದ್ರೆ ಪೈಪೋಟಿ ಕೂಡ ಈ ಒಂದು ಸಂದರ್ಭದಲ್ಲಿ ಜೋರಾಗಿದೆ. 15 ವರ್ಷಗಳ ದೀದಿ ಭದ್ರಕೋಟೆಗೆ ಬಿಜೆಪಿ ದಾಳಿಗೆ ಛಿದ್ರ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಐತಿಹಾಸಿಕವಾದಂತಹ ಜಯ ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಮೊದಲ ಸಲ ಅಧಿಕಾರವನ್ನ ತೆಗೆದುಕೊಳ್ತಾ ಇರುವಂಥದ್ದು. ಆಡಳಿತ ವಿರೋಧಿ ಅಲೆಗೆ ಟಿಎಂಸಿ ಬಲಿಯಾಗಿದೆ. ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿರುವಂಥದ್ದು. ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಸೋಲೋದಕ್ಕೆ ಎಲ್ಲೋ ಒಂದ್ ಕಡೆ ಸತತವಾಗಿ ಪ್ರಯತ್ನವನ್ನ ಪಟ್ಟಿದ್ರು ಇವರೆಲ್ಲರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನ ಯಾರಿಗೋಗುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಿನದಾಗಿ ಕಾಣಿಸ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಸುವೇಂದು ಅಧಿಕಾರಿ ಇದ್ದಾರೆ, ಮತ್ತೊಂದ್ ಕಡೆನಲ್ಲಿ ಸಮೀಕ್ ಭಟ್ಟಾಚಾರ್ಯ ಅವರಿದ್ದಾರೆ, ಇನ್ನು ದಿಲೀಪ್ ಘೋಷ್ ಕೂಡ ಇರುವಂತದ್ದು. ಅಗ್ನಿಮಿತ್ರ ಪಾಲ್ ಮಧ್ಯೆ ಭಾರಿ ಪ್ರಮಾಣದಲ್ಲಿ ಪೈಪೋಟಿ ಕೂಡ ನಡೀತಾ ಇದೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂಥದ್ದು. 15 ವರ್ಷಗಳಿಂದ ಪಶ್ಚಿಮ ಬಂಗಾಳವನ್ನ ಅಕ್ಷರಶಃ ಆಳಿದ್ದಂಥ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಆಧಿಪತ್ಯ ಕೊನೆಗೂ ಕೂಡ ಕೊನೆಗೊಳಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು ಬಿಜೆಪಿ. ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಮೊದಲ ಸಲ ಅಧಿಕಾರದ ಗದ್ದುಗೆಯನ್ನ ಏರಿದೆ. ರಾಜ್ಯ ವಿಧಾನಸಭೆಯ 294 ಸ್ಥಾನಗಳ ಪೈಕಿ 293 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಭರ್ಜರಿ ಬಹುಮತದೊಂದಿಗೆ ಇದೀಗ ಜಯಭೇರಿಯನ್ನ ಸಾಧಿಸಿರುವಂಥದ್ದು. ಇನ್ನೊಂದ್ ಕಡೆನಲ್ಲಿ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸಂಚಲನವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಹೊಸ ಜೋಶ್ನೊಂದಿಗೆ ಟಿವಿಕೆ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ ದಳಪತಿ ವಿಜಯ್. ಭರ್ಜರಿ ಎಂಟ್ರಿ ಕೊಟ್ಟಿರೋ ದಳಪತಿ ವಿಜಯ್ ಸಭೆಯನ್ನ ನಡೆಸ್ತಾರೆ. ಹೊಸ ಸಂಚಲನವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಇದೀಗ ಹೊಸ ಜೋಶ್ನೊಂದಿಗೆ ಟಿವಿಕೆ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ವಿಜಯ್ ಅವರು. ಶಾಸಕರೊಂದಿಗೆ ಸಭೆಯನ್ನ ಕೂಡ ನಡೆಸ್ತಾರೆ ದಳಪತಿ ವಿಜಯ್. ಭರ್ಜರಿಯಾದಂತ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇದೀಗ ದಳಪತಿ ವಿಜಯ್ ಅವರು. ಸರ್ಕಾರದ ರಚನೆಗೆ ಕಸರತ್ತನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಈಗ ಆಲ್ರೆಡಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಕೇವಲ 2 ವರ್ಷಗಳ ಹಿಂದಷ್ಟೇ ಪಕ್ಷವನ್ನ ಹುಟ್ಟು ಹಾಕಿದ್ದಂಥದ್ದು. ಇದೀಗ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ವಿಜಯ್ ಕ್ರಾಂತಿ ಶುರುವಾಗಿದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಇದೀಗ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹೊಸ ಜೋಶ್ ಕಾಣಿಸ್ತಾ ಇದೆ ಅವರ ಮುಖದಲ್ಲಿ, ಒಂದು ಹುರುಪು ಕಾಣಿಸ್ತಾ ಇದೆ, ಗೆದ್ದಿರುವಂತಹ ಖುಷಿ ಕಾಣಿಸ್ತಾ ಇರುವಂತದ್ದು. ಇನ್ನೊಂದ್ ಕಡೆನಲ್ಲಿ 234 ಕ್ಷೇತ್ರಗಳು, ಮ್ಯಾಜಿಕ್ ನಂಬರ್ ಇದ್ದಿದ್ದಂಥದ್ದು 118, ತೆಗೆದುಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ಜಯಭೇರಿ ಬಾರಿಸಿರುವಂತಹ ಕ್ಷೇತ್ರಗಳು 108. ಇನ್ನು 10 ಶಾಸಕರ ಅಗತ್ಯ ಇರೋದ್ರಿಂದ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ವಿಜಯ್ ಈ ಒಂದು ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂತದ್ದು. ಯಾವ ಪಕ್ಷದ ಮೊರೆ ಹೋಗ್ತಾರೆ, ಯಾರು ಬರಬಹುದು ಪಕ್ಷಕ್ಕೆ, ಯಾರು ಕೈ ಜೋಡಿಸ್ತಾರೆ ವಿಜಯ್ ಅವರ ಜೊತೆ. ಒಂದು ವೇಳೆ ಕೈ ಜೋಡಿಸಿದ್ರೆ ಅವ್ರಿಗೆ ಅವ್ರದೇ ಆದಂತಹ ಸ್ಥಾನಮಾನಗಳನ್ನ ಕೊಡಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಇದು ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಒಂದು ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಇದೀಗ
ಹೊಸ ಶಾಸಕರ ಜೊತೆಯಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಶಾಸಕರಾಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ಇಬ್ರೂ ಕೂಡ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸಭೆ ಆರಂಭ ಆಗತ್ತೆ. ಆರಂಭ ಆದ ನಂತರ ಅವರ ಜೊತೆ ಚರ್ಚೆಯನ್ನ ಕೂಡ ಮಾಡ್ತಾರೆ. ಯಾರ ಜೊತೆ ಕೈ ಜೋಡಿಸಬಹುದು, ಯಾರು ಬರುವ ಸಾಧ್ಯತೆ ಇದೆ, ಇದೆಲ್ಲದರ ಕುರಿತಾಗಿ ಚರ್ಚೆ ಆಗುವಂಥದ್ದು. 10 ಶಾಸಕರ ಅಗತ್ಯ ಇದೆ ಈ ಒಂದು ಸಂದರ್ಭದಲ್ಲಿ. ಆಲ್ರೆಡಿ ಹೇಳ್ತಾ ಇರೋ ಪ್ರಕಾರ ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಕೂಡ ಇದೆ, ಇನ್ನೊಂದ್ ಕಡೆನಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಇರುವಂತದ್ದು. ಸರ್ಕಾರ ರಚನೆಗೆ ವಿಜಯ್ ತೀವ್ರವಾದಂತಹ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕುತೂಹಲವನ್ನ ಮೂಡಿಸ್ತಾ ಇದೆ ವಿಜಯ್ ಅವರ ಮುಂದಿನ ನಡೆ. ಕೈ ಜೊತೆಗೆ ಮೈತ್ರಿಯೋ, ಎಐಎಡಿಎಂಕೆನಿಂದ ಬಾಹ್ಯ ಬಲವು? ವಿಜಯ್ ಸರ್ಕಾರ ರಚನೆಗೆ ಬೇಕಾಗಿರುವಂತದ್ದು 10 ಶಾಸಕರ ಬಲ. ಯಾರೊಂದಿಗೆ ಸೇರಿ ದಳಪತಿ ವಿಜಯ್ ಅವರು ಸರ್ಕಾರವನ್ನ ರಚನೆ ಮಾಡ್ತಾರೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಈಗ ಆಲ್ರೆಡಿ ನಿರಂತರವಾಗಿ ಸಣ್ಣ ಪುಟ್ಟ ಪಕ್ಷಗಳೊಟ್ಟಿಗೆ ವಿಜಯ್ ಅವರು ಸಂಪರ್ಕದಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆನಲ್ಲಿ ಎಐಎಡಿಎಂಕೆ ಕೂಡ ಇರುವಂತದ್ದು, ಅದರ ಬಾಹ್ಯ ಬಲ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮತ್ತೊಂದ್ ಕಡೆನಲ್ಲಿ ಕಾಡ್ತಾ ಇದೆ. ಇನ್ನೊಂದ್ ಕಡೆನಲ್ಲಿ ಕಾಂಗ್ರೆಸ್ ಕೂಡ ಇದೆ, ಕಾಂಗ್ರೆಸ್ ಕೈ ಹಿಡಿಯುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಬಹುತೇಕವಾಗಿ ದಳಪತಿ ಅವರು ಸಿಎಂ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರ ಜೊತೆ ಕೈ ಜೋಡಿಸುವ ಶಾಸಕರು ಯಾರು, ಅವ್ರಿಗೆ ದೊರೆಯುವಂತಹ ಸ್ಥಾನಮಾನ ಏನು ಅನ್ನುವಂತಹ ಪ್ರಶ್ನೆ ನಿಗೂಢವಾಗಿದೆ. ಚರ್ಚೆ ಆಗುತ್ತೆ. ಈಗ ನೂತನ ಶಾಸಕರೊಂದಿಗೆ ವಿಜಯ್ ಅವರು ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಮಾಡಿದ ಬಳಿಕ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುವಂಥದ್ದು. ಈಗ ಆಲ್ರೆಡಿ ವಿಜಯ್ ಅವರು ಕೇವಲ 2 ವರ್ಷಗಳಿಂದ ಪಕ್ಷವನ್ನ ಕಟ್ಟಿ ಹೇಗೆ ಗೆಲ್ಲಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಜನ ಏನೋ ಹೊಸದನ್ನ ಬಯಸ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿದಂತಹ ಜನನಾಯಕ ವಿಜಯ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಆಕ್ಟಿವ್ ಆಗಿ ಇದೀಗ ಸಭೆಯನ್ನ ಮಾಡೋದಕ್ಕೆ ಬಂದಿರುವಂತದ್ದು. ಟಿವಿಕೆ ಪಕ್ಷದ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಟಿವಿಕೆ ಪಕ್ಷದ ಕಚೇರಿ ಹತ್ರ ಟಿವಿಕೆ ನೂತನ ಶಾಸಕರು ಬರ್ತಾ ಇದ್ದಾರೆ. ಹೊಸ ಜನನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಅತಿ ದೊಡ್ಡ ಪಕ್ಷ ಅಂತ ಅಂದ್ರೆ ತಪ್ಪಾಗೋದಿಲ್ಲ, ಅಂತ ಪಕ್ಷವನ್ನ ಹುಟ್ಟು ಹಾಕಿರುವಂತದ್ದು. ಇವರು ಮಾಡಿದಂತಹ ಅಷ್ಟೂ ಕಾರ್ಯಸೂತ್ರಗಳು ಕೂಡ ಇವರ ಕೈ ಹಿಡಿದಿದೆ. ಒಂದ್ ಕಡೆನಲ್ಲಿ ನಗರ ಪ್ರದೇಶಗಳಿಗೆ ಹೋಲಿಸಿದ್ರೆ ಗ್ರಾಮೀಣ ಭಾಗದ ಜನರ ಮತ ಸೆಳೆಯುವಲ್ಲಿ ಟಿವಿಕೆ ಹೆಚ್ಚಿನ ತಂತ್ರವನ್ನ ಕೂಡ ರೂಪಿಸಿತ್ತು. ಮತ್ತೊಂದ್ ಕಡೆನಲ್ಲಿ ಮಹಿಳೆಯರಿದ್ರು, ಅವ್ರಿಗೂ ಕೂಡ ಪ್ರತ್ಯೇಕವಾದಂತಹ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಅಲ್ಲಿದ್ದಂಥ ಪುರುಷರಿಗೂ ಕೂಡ ಪ್ರತ್ಯೇಕವಾದಂತಹ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಅದೆಲ್ಲವೂ ಕೂಡ ಅವರ ಕೈ ಹಿಡಿದಿರುವಂತದ್ದು. ನೂತನ ಶಾಸಕರ ಜೊತೆ ವಿಜಯ್ ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಚೆನ್ನೈನ ಟಿವಿಕೆ ಕಚೇರಿಯಲ್ಲಿ ದಳಪತಿ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಸರ್ಕಾರ ರಚನೆಗೆ ನಂಬರ್ ಗೇಮ್ ಆಟ ಶುರುವಾಯಿತು. ಹಾಗಾದ್ರೆ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಆಯ್ಕೆ ಆಗ್ತಾರಾ ಅಥವಾ ಇಲ್ವಾ? ಮುಂದಿನ ರಾಜಕೀಯ ನಡೆ ಬಗ್ಗೆ ಶಾಸಕರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ವಿಜಯ್. ನೂತನ ಶಾಸಕರ ಜೊತೆ ವಿಜಯ್ ಹೈ ವೋಲ್ಟೇಜ್ ಸಭೆಯನ್ನ ಮಾಡ್ತಾ ಇರುವಂತದ್ದು. ಚೆನ್ನೈನ ಟಿವಿಕೆ ಕಚೇರಿಯಲ್ಲಿ ದಳಪತಿ ವಿಜಯ್ ಈ ಒಂದು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಂದಿನ ನಡೆ ಯಾವ ರೀತಿಯಾಗಿರಬೇಕು, ಸರ್ಕಾರ ರಚನೆ ಹೇಗಾಗಬೇಕು, ಯಾವ ಶಾಸಕರನ್ನ ತೆಗೆದುಕೊಳ್ಳಬಹುದು, ತೆಗೆದುಕೊಂಡ್ರೆ ಅವ್ರಿಗೆ ಯಾವ ಸ್ಥಾನಮಾನಗಳನ್ನ ಕೊಡಬೇಕು, ಪ್ರತಿಯೊಂದನ್ನ ಕೂಡ ಇದೀಗ ಚರ್ಚೆ ಮಾಡುವಂಥದ್ದು ವಿಜಯ್ ಅವರು. ಚರ್ಚೆ ಮಾಡಿದ ಬಳಿಕ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಅವ್ರು ಹಾಕೊಂಡಿರುವಂತಹ ಅಷ್ಟೂ ಪ್ಲಾನ್ಗಳು ಇದೀಗ ಮುನ್ನೆಲೆಗೆ ಬರುವಂಥದ್ದು. ಎಲ್ಲೋ ಒಂದ್ ಕಡೆ ವಿಜಯ್ ಅವರು ಸರಿಯಾದ ಕಾರ್ಯಸೂತ್ರಗಳನ್ನ ತೆಗೆದುಕೊಂಡೇ ಮೀಟಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಇನ್ನು 10 ಶಾಸಕರ ಪೈಕಿ ಯಾವ ಶಾಸಕರನ್ನ ತೆಗೆದುಕೊಂಡ್ರೆ ಪಕ್ಷ ಇನ್ನೂ ಗಟ್ಟಿಯಾಗತ್ತೆ, ಅದಕ್ಕೆ ಯಾವ ಶಾಸಕರನ್ನ ತೆಗೆದುಕೊಳ್ಬೇಕು. ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಇದೆ, ಇನ್ನೊಂದ್ ಕಡೆನಲ್ಲಿ ಎಐಎಡಿಎಂಕೆ ಇದೆ, ಎರಡೂ ಪಕ್ಷನೂ ಇರುವಂತದ್ದು. ಮತ್ತೊಂದ್ ಕಡೆನಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಇದೆ. ಆ ಪಕ್ಷಗಳತ್ತ ಮುಖ ಮಾಡ್ತಾರಾ? ಈಗ ಆಲ್ರೆಡಿ ಬಂದಿರುವ ಮಾಹಿತಿ ಪ್ರಕಾರ ವಿಜಯ್ ಅವರು ಸಣ್ಣ ಪುಟ್ಟ ಪಕ್ಷಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಮೈತ್ರಿ ಪಾಲಿಟಿಕ್ಸ್ ಯಾವ ರೀತಿಯಾಗಿರುತ್ತೆ, ಬಹುಮತವಿಲ್ಲದ ಅತಂತ್ರ ಅಸೆಂಬ್ಲಿ ರಚನೆ ಆಗತ್ತಾ, ಏನಾಗಬಹುದು ಅನ್ನುವಂತಹ ಕುತೂಹಲ ಕೆರಳಿಸಿರುವಂಥದ್ದು.
ಮತ್ತೊಂದ್ ಕಡೆನಲ್ಲಿ ಮೇ 8ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ಇಂದು 2 ವಾರಗಳ ಕಾಲ ಕಾಲಾವಕಾಶವನ್ನ ಕೂಡ ಸರ್ಕಾರಕ್ಕೆ ಕೇಳಿದ್ದಾರೆ. ಹಾಗಾಗಿ ಈ 2 ವಾರದಲ್ಲಿ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ತಾರೆ, ಯಾವೆಲ್ಲ ಸ್ಟ್ರಾಟಜಿಗಳು ಅವ್ರಿಗೆ ವರ್ಕ್ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇದೀಗ ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸಭೆಗೆ ಹೋಗ್ತಾ ಇದ್ದಾರೆ. ನೂತನ ಶಾಸಕರು ಕೂಡ ಬರ್ತಾ ಇರುವಂತದ್ದು ಸಭೆಗೆ. ನೂತನ ಕಚೇರಿಯತ್ತ ಮುಖ ಮಾಡ್ತಿದ್ದಾರೆ. ರಾಜ್ಯಪಾಲರ ಭೇಟಿಗೆ ಮತ್ತೊಂದು ಕಡೆನಲ್ಲಿ ಸಮಯವನ್ನ ಕೂಡ ಕೇಳಿದ್ದಾರೆ ವಿಜಯ್ ಅವರು. ಅವರ ಜೊತೆ ಕೂಡ ಚರ್ಚೆ ಮಾಡಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. 2 ವಾರಗಳ ಕಾಲ ಕಾಲಾವಕಾಶವನ್ನ ಕೇಳಿರುವಂತದ್ದು. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇದೀಗ ಏನಾಗಬಹುದು ಅನ್ನುವಂಥ ಕುತೂಹಲ ಹೆಚ್ಚಿನದಾಗಿ ಕಾಡ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಆಕ್ಟಿವ್ ಆಗಿ ವಿಜಯ್ ಅವರು ಸಭೆಗೆ ಬರ್ತಾ ಇರುವಂಥದ್ದು, ಸಭೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಮಂದಹಾಸ ಅನ್ನೋದು, ಆ ಖುಷಿ ಅನ್ನೋದು ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ನೂತನ ಶಾಸಕರು ಅಷ್ಟೇ ಅದೇ ಒಂದು ಹುಮ್ಮಸ್ಸಿನಿಂದ ಇದೀಗ ಕಚೇರಿಯತ್ತ ಮುಖ ಮಾಡ್ತಾ ಇದ್ದಾರೆ. ಇದಕ್ಕೆ ನೂತನ ಶಾಸಕರೊಂದಿಗೆ ಒಂದು ಸಭೆ ನಡೀತಾ ಇರುವಂಥದ್ದು. ಗೆಲುವಿನ ಬಳಿಕ ನಡೀತಾ ಇರುವಂತಹ ಮೊದಲ ಬಾರಿ ಸಭೆ ಇದು. ಕಣಿಯೂರು ಟಿವಿಕೆ ಕಚೇರಿಯಲ್ಲಿ ಶಾಸಕರ ಸಭೆ ನಡೆಯುತ್ತೆ. ಕೆಲವೇ ಕ್ಷಣದಲ್ಲಿ ವಿಜಯ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಕೆಲವೇ ಕ್ಷಣಗಳಲ್ಲಿ ಇದೀಗ ಸಭೆ ಕೂಡ ನಡೆಯುತ್ತೆ. ಇನ್ನೊಂದ್ ಕಡೆನಲ್ಲಿ ಕರ್ನಾಟಕದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಸಾಧಿಸಿದ್ದ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಮಾಡುವಂತದ್ದು. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಮುನಿಸು ರಿಜ್ವಾನ್ ಸಲೀಂ ಅಹಮದ್ಗೆ ಜವಾಬ್ದಾರಿ ಕೊಟ್ಟಿದ್ದ ಸಿಎಂ ಕೊಟ್ಟಿದ್ದ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿಭಾಯಿಸಿದ ನಾಯಕರು. ಈ ಹಿನ್ನೆಲೆ ಅವರಿಗೆ ಧನ್ಯವಾದಗಳನ್ನ ಹೇಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಪಸಂಖ್ಯಾತ ಮತಗಳು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಎಂಬ ಸಂದೇಶ. ಪಂಚರಾಜ್ಯ ಫಲಿತಾಂಶದ ಕುರಿತು ಕೂಡ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ರು. ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು ನಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥದ್ದು. ನೋಡಿ, ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ರಿಸಲ್ಟ್ ಬಂದಿರಲಿಲ್ಲ. ರಿಸಲ್ಟ್ ಬರುವ ಮುನ್ನವೇ ಸರ್ಕಾರದಿಂದ ಕೆಲವೊಂದಷ್ಟು ಡಿಸಿಷನ್ ಅನ್ನ ಕೂಡ ತೆಗೆದುಕೊಳ್ಳಲಾಯಿತು. ಇಬ್ಬರ ತಲೆದಂಡ ಆಗಿದ್ದಂಥದ್ದು ಅಮಾನತುಗೊಳಿಸಿದ್ರು. ಇದೀಗ ಅಲ್ಪಸಂಖ್ಯಾತರು ಕೂಡ ಅವರ ಕೈ ಬಿಟ್ಟಿರಲಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಈ ಎಲ್ಲಾ ವಿಚಾರಗಳ ಕುರಿತು